ನಮ್ಮ ಬಾಜುಕಿನ ಹುಡುಗ ನಮ್ಮ ಮನೆಗೆ ಬಂದು ಗಾಬರಿಯಾಗಿ, ಮಾಮಿ ನಮ್ಮ ಮನೆ ಒಳಗೆ ಹಾವು ಬಂದದ ಅಂತಂದ. ಆ ಬಂದಿದ್ದ ಹಾವು ಏನು ಅವಾಂತರ ಮಾಡೋದು ಗೊತ್ತೇನ್ರಿ? ಬಂದಿದ್ದ ಹಾವು ನಿಮಗೆಲ್ಲರಿಗೂ FA1 ಮತ್ತು ಫೈನಲ್ ಎಕ್ಸಾಮಿಗೆ 2 ಮಾರ್ಕ್ಸನ್ನು ಫಿಕ್ಸ್ ಮಾಡಿ ಆ ಕಿಲಿ ಕೈನ ನನ್ನ ಕಡೆ ಕೊಟ್ಟು ಹೋಗ್ಯದ. ಆ ಕಿಲಿ ಓಪನ್ ಮಾಡೋಣ ಅಂತ ನೋಡಿ. ಬರ್ರಿ, ಕಿಲಿ ಯಾವುದು ಅಂದ್ರೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್. ಅದ್ರ ಕೈ ಯಾವುದು ಅಂತಂದ್ರೆ ಹುಡುಗ ಹೇಳಿದ ಸೆಂಟೆನ್ಸ್ನ, ಮಾಮಿಯಿಂದ ಎಮ್ ಮೆಟಲ್, ನಮ್ಮ ಮನಿ ನಾನ್ ಮೆಟಲ್, ಒಳಗೆ ಆಕ್ಸಿಜನ್, ಹಾವು ಹೈಡ್ರೋಜನ್. ನಮ್ಮ ಮನಿ ಒಳಗೆ ಹಾವು ಬಂದದ ಅನ್ನೋದ ಟ್ರಿಕ್. ಇದನ್ನ ಇಟ್ಕೊಂಡ್ರೆ ನಾವು ಮೆಟಲ್, ನಾನ್ ಮೆಟಲ್, ಆಕ್ಸಿಜನ್, ಹೈಡ್ರೋಜನ್ ಈ ಆರ್ಡರ್ನೊಳಗೆ ಬ್ಯಾಲೆನ್ಸ್ ಮಾಡಬೇಕು. ಅವಾಗ ನಮ್ಗೆ ಕೆಮಿಕಲ್ ಇಕ್ವೇಷನ್ ಕರೆಕ್ಟ್ ಬ್ಯಾಲೆನ್ಸ್ ಆಗ್ತದೆ. ಈಗ ಬ್ಯಾಲೆನ್ಸ್ ಮಾಡೋಣ ನೋಡ್ರಿ. ನಮ್ಮ ಮ್ಯಾಗ್ನೀಷಿಯಮ್ ರಿಯಾಕ್ಟೆಂಟ್ ಸೈಡ್ 3 ಆಟಮ್ಸ್ ಅದ, ಪ್ರಾಡಕ್ಟ್ ಸೈಡ್ 1 ಆಟಮ್. ಇದನ್ನ 3 ಮಾಡ್ಬೇಕಾದ್ರೆ ಅದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಪ್ರಾಡಕ್ಟ್ ಸೈಡ್ 3 ಆಗಬೇಕು ಅಂದ್ರೆ ಪ್ರಾಡಕ್ಟ್ ಸೈಡ್ ಕಂಪೌಂಡ್ ವಿಚ್ ಕಂಟೇನ್ಸ್ ಮ್ಯಾಗ್ನೀಷಿಯಮ್ ಇರೋ ಕಂಪೌಂಡ್ಗೆ 3 ಅಂತ ಬರೆಯೋಣ ಹಿಂದೆ. ನಾನ್ ಮೆಟಲ್ ನಮ್ಗೆ ಕೊಟ್ಟರೋ ಇಕ್ವೇಷನ್ ಒಳಗೆ ನೈಟ್ರೋಜನ್ ರಿಯಾಕ್ಟೆಂಟ್ ಸೈಡ್ 2 ನೈಟ್ರೋಜನ್ ಅದ, ಪ್ರಾಡಕ್ಟ್ ಸೈಡ್ 1 ಅದ. ಪ್ರಾಡಕ್ಟ್ ಸೈಡ್ ಅಗೇನ್ ನನಗೆ 2 ಆದ್ರೆ ಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ಈ 2ನ ನೈಟ್ರೋಜನ್ ಇರೋ ಕಂಪೌಂಡ್ ಇಂದ ಬರಿತೀವಿ. ನೆಕ್ಸ್ಟ್ ಆಕ್ಸಿಜನ್ ನೋಡಿದ್ರೆ ನಮ್ದು ರಿಯಾಕ್ಟೆಂಟ್ ಸೈಡ್ ಆಕ್ಸಿಜನ್ 1 ಅದ, ಪ್ರಾಡಕ್ಟ್ ಸೈಡ್ ಆಕ್ಸಿಜನ್ ನೋಡ್ರಿ ಇಲ್ಲಿ ಆಕ್ಸಿಜನ್ ಅದ 3 2s 6 ಎಷ್ಟವ 6 ಅದ. ಅಂದ್ರೆ ಇದನ್ನು ನಾವು 6 ಮಾಡ್ಬೇಕಾದ್ರೆ 1 6 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಈ 6 ರಿಯಾಕ್ಟೆಂಟ್ ಸೈಡ್ ಇರೋದಕ್ಕೆ ರಿಯಾಕ್ಟೆಂಟ್ ಸೈಡ್ ಆಕ್ಸಿಜನ್ ಇರೋ ಕಂಪೌಂಡ್ ಇಂದ ನಾನು 6 ಬರೀತೀನಿ. ಈಗ ಹೈಡ್ರೋಜನ್ ನೋಡ್ರಿ ರಿಯಾಕ್ಟೆಂಟ್ ಸೈಡ್ 6 2s 12. ಪ್ರಾಡಕ್ಟ್ ಸೈಡ್ 2 ಕಡೆ ಅದ, ಇಲ್ಲೋದ ಇಲ್ಲಿ 3 2s 6 ಪ್ಲಸ್ ಇದ್ರೊಳಗೂ 3 2s 6 12 ಆಯ್ತು. ಈಗ ನೋಡ್ರಿ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ನಾವು ಕಂಪೇರ್ ಮಾಡಿದ್ರೆ ಮೆಟಲ್, ನಾನ್ ಮೆಟಲ್, ಆಕ್ಸಿಜನ್, ಹೈಡ್ರೋಜನ್ ಎಲ್ಲ ಬ್ಯಾಲೆನ್ಸ್ ಆಗ್ಯಾವ. ಹಂಗಾಗಿ ಒಂದು ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ಆಗಿದೆ.